ನಾವು ತಿಳಿದುಕೊಂಡಂಥ ಒಂದು ಆಕಸ್ಮಿಕ ಅಪಘಾತವೋ ಅವಘಡವೋ ಆಕ್ಸಿಡೆಂಟೋ ಕ್ರ್ಯಾಶೋ ಇದು ಅಲ್ಲ ಅನ್ನುವಂಥ ಒಂದು ಸಂಗತಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಬೆಳಕಿನ ರೀತಿ ಕಾಣಿಸ್ಕೊಳ್ತಾ ಇದೆ. ಭಾರತ ಊಹಿಸಲು ಆಗದೇ ಇರುವಂಥ, ಭಾರತ ನಿರೀಕ್ಷಿಸಲು ಆಗದೇ ಇರುವಂಥ ಒಂದು ಅಗಾಧವಾದಂಥ ಭಯಾನಕವಾದಂಥ ಒಂದು ಅಟ್ಯಾಕ್ ಭಾರತದ ಮೇಲೆ ಆಗಲಿಕ್ಕಿದೆ. ಈ ಅಪಘಾತ ಯಾವ ಮಟ್ಟದ್ದು ಅಂತಂದ್ರೆ ಇಡೀ ವಿಶ್ವವೇ ತಲ್ಲಣಿಸ್ತದೆ, ಇಡೀ ವಿಶ್ವವೇ ಇದರ ಬಗ್ಗೆ ಮಾತಾಡುತ್ತೆ. ಇಡೀ ಜಗತ್ತಿಗೆ ಗೊತ್ತಿದೆ ಪಾಕಿಸ್ತಾನ ಭಯೋತ್ಪಾದಕರ ಪೋಷಕ ರಾಷ್ಟ್ರ. ಈ ನಮ್ಮ ದಾಳಿಯಲ್ಲಿ ಸತ್ತಂತ ಭಯೋತ್ಪಾದಕರನ್ನ ಸರ್ಕಾರಿ ಗೌರವದೊಂದಿಗೆ ದಫನ್ ಮಾಡಿದಂತ ದರಿದ್ರ ಸರ್ಕಾರ, ದುಷ್ಟ ಸರ್ಕಾರ, ಇಬ್ಬಗೆಯ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ. ಆ ಪಾಕಿಸ್ತಾನದೊಟ್ಟಿಗೆ ತಮ್ಮ ಸಂಬಂಧ ಏನು ಅನ್ನೋದನ್ನ ಇವತ್ತು ಅಲ್ಲಿಯ ಸೇನಾ ಮುಖ್ಯಸ್ಥ ಅತ್ಯಂತ ಸ್ಪಷ್ಟವಾಗಿ ಜಗತ್ತಿನೆದುರು ಇಟ್ಟಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಭಾರತ ಈ 75 ವರ್ಷಗಳಲ್ಲಿ ಹಿಂದೆಂದೂ ಕಂಡು ಕೇಳಿರದಂಥ ವಿಮಾನ ದುರಂತಕ್ಕೆ ಸಾಕ್ಷಿಯಾಗಿದೆ. ಪಹಲ್ಗಾಮ್ ಘಟನೆ ನಡೆದು ಆಪರೇಷನ್ ಸಿಂಧೂರವನ್ನು ಮಾಡಿ ಜಗತ್ತಿಗೆ ಭಾರತ ತನ್ನ ಪ್ರಭುತ್ವವನ್ನು ತನ್ನನ್ನು ಮುಟ್ಲಿಕ್ಕೆ ಬಂದರೆ ನಾವು ಹೇಗೆ ಅವರನ್ನು ಮುಗಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಿದ ಹೊತ್ತಿನಲ್ಲಿ ಅತ್ಯಂತ ಭೀಕರವಾದ ರಣಭೀಕರವಾದಂಥ ಈ ವಿಮಾನ ದುರಂತ ಅಹಮದಾಬಾದಿನಲ್ಲಿ ನಡೆದಿದೆ. ಅಹಮದಾಬಾದಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದುರಂತ 652 ಅಡಿ ಎತ್ತರದ ಒಂದು ಹಾರಾಟದ ನೆಲೆಯಿಂದ ವೈದ್ಯಕೀಯ ವಿದ್ಯಾರ್ಥಿಗಳು ತಂಗಿದಂಥ ಹಾಸ್ಟೆಲ್ನ ಮೇಲೆ ಬಿದ್ದಿದೆ. ಈಗಾಗಲೇ ನಿಮಗೆ ಅದರ ಇಂಚಿಂಚು ವಿವರಗಳನ್ನು ನೀವು ಕೇಳಿದ್ದೀರಿ. ಈ ಹೊತ್ತಿನ ಲೇಟೆಸ್ಟ್ ಏನು ಅಂತಂದರೆ DNA ಮೂಲಕ 265 ಜನ ಏನು ಸತ್ತಿದ್ದಾರೆ ಅವರಲ್ಲಿ 13 ಜನರ ಪತ್ತೆಯನ್ನಷ್ಟೇ ಮಾಡಲಾಗಿದೆ. 1996ರಲ್ಲಿ ಹರಿಯಾಣದಲ್ಲಿ 2 ವಿಮಾನಗಳ ಡಿಕ್ಕಿ ಸಂದರ್ಭದಲ್ಲಿ ವಿಮಾನ ಏನು ಕ್ರ್ಯಾಶ್ ಆಗಿತ್ತು ಆವಾಗ 349 ಜನ ಮೃತಪಟ್ಟಿದ್ದರು. 2010 ಮೇ 20ರಂದು ಬೆಳಗ್ಗೆ 6:20ಕ್ಕೆ ದುಬೈನಿಂದ ಬಂದು ಮಂಗಳೂರಿನಲ್ಲಿ ಇನ್ನೇನು ಇಳಿಯಬೇಕಾದಂತಹ ವಿಮಾನ ದುರಂತಕ್ಕೀಡಾಗಿ 185-90 ಜನ ಸತ್ತಿದ್ರು. ಅಲ್ಲಿ ವಿಸ್ಮಯಕಾರಕವಾಗಿ ಪವಾಡ ಸದೃಶವಾಗಿ 8 ಜನ ಬಚಾವಾಗಿದ್ದರು. ನಿನ್ನೆ ನಡೆದಂಥ ಈ ಅಪಘಾತದಲ್ಲಿ ಒಂದು 2-3 ವಿಸ್ಮಯಕರವಾದಂಥ ಘಟನೆ ನಡೆದಿದೆ. ಒಂದು, ವಿಶ್ವನಾಥ್ ಕುಮಾರ್ ರಮೇಶ್ ಅನ್ನುವಂಥ 40 ವರ್ಷದ 20 ವರ್ಷದಿಂದ ಇಂಗ್ಲೆಂಡ್ನಲ್ಲಿ ವಾಸವಾಗ್ತಾ ಇದ್ದಂಥ ಇಂಗ್ಲೆಂಡಿನ ಪ್ರಜೆ, ಭಾರತೀಯ ಮೂಲದವರು, ಇಡೀ ವಿಮಾನದಲ್ಲಿ 265 ಜನ ಅಂದರೆ 242 ಜನ ಪ್ರಯಾಣ ಮಾಡ್ತಾಯಿದ್ರು. 241 ಜನ ಅಸುನೀಗಿದ್ದಾರೆ. ಈ ವ್ಯಕ್ತಿ ಕೂದಲ ಎಳೆಯಲ್ಲಿ ಆಯುಷ್ಯ ಇದ್ದರೆ ಬದುಕೇನು, ಬದುಕ್ತಾನೆ ಅನ್ನುವಂಥ ಭಾರತೀಯ ಒಂದು ಪುರಾತನ ನಂಬಿಕೆ ಏನಿದೆ, ಆ ನಂಬಿಕೆಯನ್ನು ಮತ್ತೆ ರುಜುಗೊಳಿಸಿದ್ದು ಇದೇ ವಿಶ್ವನಾಥ್ ಕುಮಾರ್ ರಮೇಶ್. ಭಸ್ಮ ಆಗಿ ಹೋಗಿದ್ದಾರೆ, ಕರಕಲಾಗಿ ಹೋಗಿದ್ದಾರೆ. ಗುರುತು ಹಚ್ಚಲಿಕ್ಕಾಗ್ತಾ ಇಲ್ಲ. DNA ಮೂಲಕ ಇನ್ನೂವರೆಗೆ ಗುರುತು ಹಚ್ಚಿದ್ದು ಕೇವಲ 13 ಜನರನ್ನು. ಅಂಥ ಭೀಕರವಾದ ದುರಂತದಲ್ಲಿ ಈ ಮನುಷ್ಯಕ್ಕೆ ಒಂದು ಸಣ್ಣ ಎದೆಗೆ, ಕಣ್ಣಿನ ಹತ್ರ, ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಓಡಿ ಬರ್ತಾನೆ. ಆ ದೃಶ್ಯವನ್ನು ನೀವು ನೋಡ್ಬೋದು. ಎಂಥ ವಿಸ್ಮಯ ಇದು. ಇನ್ನು ಭೂಮಿಕಾ ಚಾವ್ಲಾ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿ ನಾನು ಗಂಡನನ್ನು ಇಂಗ್ಲೆಂಡಿಗೆ ಹೋಗಿ ಗಂಡನನ್ನು ಸೇರಲಿಕ್ಕೆ ಹೊರಟಂಥ ಮಹಿಳೆ ಭೂಮಿಕಾ ಚಾವ್ಲಾ
ಮನೆಯಲ್ಲಿ ಗಣಪತಿ ಪೂಜೆ ಮಾಡಿ ಹೊರಡೋಣ ಅಂತೇಳಿ ಹೊರಟು 10-15 ನಿಮಿಷ ಏರ್ಪೋರ್ಟಿಗೆ ಬರಲಿಕ್ಕೆ ತಡವಾಗಿದೆ. ಗೇಟ್ ಕ್ಲೋಸ್ ಆಗಿದೆ. ವಿಮಾನ ಹಾರಾಟವನ್ನು ಆರಂಭಿಸಿತ್ತು. ಗಣಪತಿ ಭೂಮಿಕಾ ಚಾವ್ಲಾನನ್ನು ಉಳಿಸಿದ್ದು. ಇದು ಇನ್ನೊಂದು ಪವಾಡ. ಎರಡನ್ನೂ ಮೀರಿದ ಇನ್ನೊಂದು ಪವಾಡ ಇದೆ. ಭಾರತ ಕಾಯಕ ಭೂಮಿ, ಧರ್ಮಭೂಮಿ, ಪ್ರಾಚೀನ ನೆಲೆ, ಸನಾತನ ನೆಲೆ. ಇಲ್ಲಿ ಯಾವ ರೀತಿಯ ಒಂದು ಘಟನೆಗೂ ಕೂಡ ತನ್ನದೇ ಆದಂಥ ಆಧ್ಯಾತ್ಮಿಕವಾದಂಥ ದೈವಿಕವಾದಂಥ ಒಂದು ನೆಲೆಗಟ್ಟು ಪ್ರಾಪ್ತವಾಗತ್ತೆ ಅನ್ನೋದಕ್ಕೆ ಇಡೀಯದಾದಂಥ ಡ್ರೀಮ್ ಲೈನರ್, ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿದಂಥ ಅಮೇರಿಕದ ಬೋಯಿಂಗ್ ಕಂಪನಿ 7878 ಈ ವಿಮಾನ, ಡ್ರೀಮ್ ಲೈನರ್ ವಿಮಾನ, ಈ ಬೋಯಿಂಗ್ ವಿಮಾನ ಅದರ ಇಡೀ ಇತಿಹಾಸದಲ್ಲಿ ಪ್ರಥಮವಾಗಿ ಇವತ್ತು ಪತನ ಆಗಿದೆ. ಇಲ್ಲಿಯವರೆಗೆ ದೋಷಗಳು ಇತ್ಯಾದಿ ಅದು ಇದು ಕಾಣಿಸ್ತಾ ಇತ್ತೆ ಹೊರತು ಪತನ ಅಥವಾ ಕ್ರ್ಯಾಶ್ ಯಾವತ್ತೂ ಆಗಿರಲಿಲ್ಲ. ಇದು ಪ್ರಥಮ. ಅದು ಹೇಗಾಯಿತು, ಯಾಕಾಯಿತು ಅನ್ನೋದೇ ಇವತ್ತು $1 ಮಿಲಿಯನ್ ಪ್ರಶ್ನೆ. ಆ ಪ್ರಶ್ನೆಗೆ ಅತ್ಯಂತ ನಿಖರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದ ವಿದ್ಯಮಾನಗಳ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗತ್ತೆ. ಈ ವಿಮಾನ ಕ್ರ್ಯಾಶ್ ಆದಂಥ ಅವಶೇಷಗಳ ಅಡಿಯಲ್ಲಿ ಒಂದು ಭಗವದ್ಗೀತೆ ಸಿಕ್ಕಿದೆ. ಆ ಭಗವದ್ಗೀತೆಯ ಪುಸ್ತಕ ಹಿಡಿದ ವ್ಯಕ್ತಿ ಕರಕಲಾಗಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಗುರುತು ಪತ್ತೆ ಆಗ್ತಾ ಇಲ್ಲ. ಆದರೆ ಪುಸ್ತಕ ಅಂದರೆ ಪೇಪರ್, ಆ ಪೇಪರ್ ಯಾವಾಗಲೂ ಬೆಂಕಿಗೆ ಯಾವ ರೀತಿ ದಹಿಸ್ತದೆ, ಎಷ್ಟು ವೇಗವಾಗಿ ದಹಿಸ್ತದೆ ಅಂತ ನಿಮಗೆ ನಾನು ಹೇಳಬೇಕಾಗಿಲ್ಲ. 58,000 ಲೀಟರ್ ಇಂಧನ ಹೊಂದಿದಂಥ ಈ ಬೋಯಿಂಗ್ ವಿಮಾನ ಆ ಇಂಧನ ಹೊಂದಿರುವ ಕಾರಣಕ್ಕಾಗಿಯೇ ಅದು ಅಂಥ ಒಂದು ಪ್ರಜ್ವಲಿತವಾದಂಥ ಭಯಾನಕವಾದಂಥ ಒಂದು ಘಟಸ್ಫೋಟ ಆದ ರೀತಿಯಲ್ಲಿ ಇಡೀ ವಿಮಾನ ಹೊತ್ತಿ ಉರಿದಿದೆ. ಅದು ಬಿದ್ದಂಥ ಹಾಸ್ಟೆಲಿನ ಗೋಡೆ ಭಸ್ಮ ಆಗಿ ಅಲ್ಲಿ ಊಟ ಮಾಡ್ತಾ ಇದ್ದಂಥವರು ಇವತ್ತು ಬರ್ತಾ ಇರುವಂಥದ್ದು ಬೆಳಗ್ಗೆ 7 ಜನ ಅಂತಂದರು. ಈಗ ಸಂಜೆ ಹೊತ್ತಿಗೆ ಸಿಕ್ಕುವ ಲೆಕ್ಕಾಚಾರದ ಪ್ರಕಾರ ಸುಮಾರು 15-20 ಜನ ಅಲ್ಲಿ ಊಟ ಮಾಡ್ತಾ ಇದ್ದವ್ರು ಹಾಗೆ ಕರಕಲಾಗಿ ಹೋಗಿದ್ದಾರೆ. ಅರ್ಧ ಊಟ ಎಲ್ಲ ಹಾಗೆ ಇದೆ. ಅಜ್ಜಿ ನೋಡಲಿಕ್ಕೆ ಬಂದಂಥ 2 ಮಕ್ಕಳು, ಖುಷ್ಬು ಗಂಡನನ್ನು ಪ್ರಥಮ ಬಾರಿ ಸೇರಲಿಕ್ಕೆ ಹೊರಟಂಥವಳು, ತಂದೆ ಅವರನ್ನು ಏರ್ಪೋರ್ಟಿಗೆ ಬಂದು ಬಿಡುವಾಗ ಫೋಟೋ ತೆಗೆಸ್ಕೊಂಡ ಫೋಟೋಗಳು, ಆಮೇಲೆ ಮಕ್ಕಳ ಶಿಕ್ಷಣಕ್ಕೆ ಅಂತ ಹೊರಟಂಥ KLE ಕಾಲೇಜಲ್ಲಿ ಓದಂಥ ರಾಜಸ್ಥಾನದ ವೈದ್ಯರ ಕುಟುಂಬ, ಗಂಡ ಹೆಂಡತಿ 3 ಮಕ್ಕಳು, ಹೀಗೆ ನಾನಾ ಕಥೆಗಳು. ಅದರ ಮಧ್ಯೆ ಭಾರತದ ಕಾಯಕ ಭೂಮಿಯ ಒಂದು ವಿಸ್ಮಯದ ಶ್ರೇಷ್ಠತೆ ಏನು ಅನ್ನೋದಕ್ಕೆ ಈ ವಿಮಾನ ದುರಂತದಲ್ಲೂ ಒಂದು ಸಾಕ್ಷಿ ಸಿಕ್ಕಿದೆ. ಅದು ಭಗವದ್ಗೀತೆಯ ಪುಸ್ತಕ ಹಾಗೇ ಉಳಿದಿದೆ. ಅದು ಸುಟ್ಟಿಲ್ಲ, ಏನೂ ಆಗಿಲ್ಲ. ಅದನ್ನು ಹಿಡ್ಕೊಂಡ ವ್ಯಕ್ತಿ ಕರಕಲಾಗಿ ಹೋಗಿದ್ದಾರೆ. ಆದರೆ ಭಗವದ್ಗೀತೆ ಸುರಕ್ಷಿತವಾಗಿದೆ. ಇದು ಭಾರತ, ಇದು ಕಾಯಕ ಕರ್ಮಭೂಮಿ, ಇದು ಸನಾತನ ಭಾರತ, ಇದು ರಾಮ ಕೃಷ್ಣರ ಭಾರತ. ಆಧುನಿಕತೆ ಎಷ್ಟೇ ಪ್ರಪಂಚ ಮುಂದುವರೆದರೂ ಕೂಡ ನಮ್ಮ ಸನಾತನ ನಂಬಿಕೆ ಮತ್ತೆ ಮತ್ತೆ ತನ್ನನ್ನು ತಾನು ರುಜುಗೊಳಿಸ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನಿನ್ನೆ ನಡೆದ ಘಟನೆಯಲ್ಲಿ ಭಗವದ್ಗೀತೆ ಹಾಗೆಯೇ ಉಳಿದು ಕೈಗೆ ಸಿಕ್ಕಿದ್ದು ವಿಸ್ಮಯವನ್ನು ಹುಟ್ಟಿಸಿದೆ. ಇನ್ನು ಈ ಘಟನೆಯ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಚಿತ್ರವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಮತ್ತು ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನು ಜನ ಆಗಾಗ ಪ್ರಶ್ನೆ ಮಾಡ್ತಾ ಇರುವುದಕ್ಕೆ ಪೂರಕವಾಗಿದೆ, ಅನ್ವರ್ಥವಾಗಿದೆ ಅನ್ನೋದಕ್ಕೆ ಈ ಹೇಳಿಕೆಗಳನ್ನು ಕೇಳಿದರೆ ಅದು ಡ್ರೀಮ್ ಲೈನರ್, ಬೋಯಿಂಗ್ ಅತ್ಯಂತ ಸುರಕ್ಷಿತ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯ 7878 ಆ ಬೋಯಿಂಗ್ ವಿಮಾನ ಕಲಬುರಗಿಯಲ್ಲಿ ನೆಲದಲ್ಲಿ ಓಡಾಡುವ ಬಸ್ಸ ಖರ್ಗೆಯವರೇ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾದರೆ ಏನು? ಎಲ್ಲಿ ಹೋದರೂ ರಾಜಕೀಯ ಹುಡುಕೋದು, ಎಲ್ಲೋದ್ರೂ ಮೋದಿಯವ್ರ ತಲೆ ಕಟ್ಟೋದು. ಯಾರೋ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ.
ಆಕಾಶದಿಂದ ತಾಂತ್ರಿಕ ದೋಷವೋ ಇನ್ನೊಂದೋ ಮಗದೊಂದೋ ಅದು ಇನ್ನಷ್ಟೇ ಗೊತ್ತಾಗಬೇಕು. ಕಾಕ್ಪಿಟ್ ಸಿಕ್ಕಿದೆ, ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಇನ್ನು ತನಿಖೆ ಮುಂದುವರಿತಾ ಇದೆ. ಮೋದಿಯವರು ಈಗಾಗಲೇ ಘಟನೆಯ ಸ್ಥಳಕ್ಕೆ ಧಾವಿಸಿದ್ದಾರೆ. ಆ ಬದುಕುಳಿದಂಥ ವಿಸ್ಮಯ ಪವಾಡ ಸದೃಶವಾಗಿ ಬದುಕುಳಿದಂಥ ವಿಶ್ವನಾಥ್ ಕುಮಾರ್ರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ, ವಿಶೇಷ ಸಭೆ ಮಾಡಿದ್ದಾರೆ, ಅಲ್ಲಿ ನೊಂದವರಿಗೆ ಸಾಂತ್ವನ ಹೇಳಿದ್ದಾರೆ. ಅಮಿತ್ ಶಾ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಇನ್ನೂ ಒಂದು ಗಮನಿಸಬೇಕು ಅಂದರೆ, ಇಲ್ಲಿ ನಮಗೆ ಕಾಲ್ತುಳಿತ ಆದಂಥ 2.5-3 ಲಕ್ಷ ಜನರ ಮಧ್ಯೆ ಒಂದು ಕಾಲ್ತುಳಿತ ಆಗಿ 11 ಜನ ಏನು ಅಮಾಯಕರು ಅಸುನೀಗಿದ್ರು, ಅದಕ್ಕೆ ಆಂಬುಲೆನ್ಸನ್ನು ಸರ್ಕಾರ ಒದಗಿಸಬೇಕು ಅಂತ ಮಾಡಿದಾಗ 40 ನಿಮಿಷ ಬೇಕಾಯಿತು. ಒಂದು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಅಲ್ಲಿ ಯಾವುದೇ ಗಾಯಾಳುಗಳನ್ನು ಕೊಂಡೋಗಲಿಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ನಿನ್ನೆ 1:30ಕ್ಕೆ ಟೇಕ್ ಆಫ್ ಆಗುತ್ತೆ, 1:39ಕ್ಕೆ ಅದು ತಾಂತ್ರಿಕ ದೋಷವೋ ಇನ್ನೊಂದೋ ಮಗದೊಂದೋ ಅದು ಪತನಗೊಳ್ಳುತ್ತದೆ. ಆದರೆ ವಿತಿನ್ 5 ಮಿನಿಟ್ಸ್ 5 ನಿಮಿಷದ ಒಳಗಡೆ ಇಡೀದಾದಂಥ ಸುರಕ್ಷತಾ ವ್ಯವಸ್ಥೆ ವಿತ್ ಆ ಹಾಸ್ಪಿಟ್ಲನ್ನು ರೆಡಿ ಮಾಡಿ ಗಾಯಾಳುಗಳಿಗೆ ಇತ್ಯಾದಿ ಸಮರವೇಗದಲ್ಲಿ ಅಲ್ಲಿ ನಡೆದಂಥ ಕಾರ್ಯಾಚರಣೆಯನ್ನು ಗಮನಿಸಿದರೆ ಕರ್ನಾಟಕ ಸರ್ಕಾರ ಅದನ್ನು ನೋಡಿ ಆತ್ಮಾವಲೋಕನ ಮಾಡ್ಕೋಬೇಕು. ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದರು? ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು, ಅವರಿಗೆ ಒಂದು ಸುದ್ದಿ ಬಂದಿದೆಯಂತೆ. ಯಾರೋ ದೊಡ್ಡವರು ಅಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಪ್ರಯಾಣಿಕರು ಆದಷ್ಟು ಬೇಗ ಇಂಗ್ಲೆಂಡಿಗೆ ತಲುಪಬೇಕು ಅನ್ನುವ ಕಾರಣಕ್ಕಾಗಿ ಒತ್ತಡ ತಂದು ಬೇಗ ಟೇಕ್ ಆಫ್ ಮಾಡಿದಂಥ ಒಂದು ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂದಿದೆ. ಇನ್ನೂ ಅದು ಖಚಿತವಾಗಿಲ್ಲ. ಆದರೆ ಇದರ ಬಗ್ಗೆ ಒಂದು ಆ್ಯಕ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜು ಇಲ್ಲದಿದ್ದರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಇದರ ತನಿಖೆ ಆಗಬೇಕು, ಇದರ ಎನ್ಕ್ವೈರಿನೂ ಕೂಡ ಮಾಡಬೇಕು. ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನನಗೆ ಬಂದಿದೆ. ಅದು ವೆರಿಫೈ ಮಾಡಬೇಕು. ಯಾಕಂದರೆ ನಾವು ಅಸತ್ಯ ಹೇಳನೂಬಾರ್ದು ಮತ್ತು ಕೆಟ್ಟದ್ದು ನುಡಿನೂಬಾರ್ದು. ಇದ್ರದ್ದು ಒಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್ನ ರಿಟೈರ್ಡು ಅಥವಾ ಸಿಟ್ಟಿಂಗ್ ಇದಕ್ಕೆ ಪ್ರೋಬ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಏನು ಫೇಲ್ಯೂರ್, ಏನು ಪೈಲಟ್ ಫೇಲ್ಯೂರು, ಏನು ಪ್ಯಾಸೆಂಜರ್ಗಳೇನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು. ನಾನು ಕೇಳ್ತೇನೆ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ, ಅದಕ್ಕೆ ಅದರದೇ ಆದಂಥ ಒಂದು ಟೈಮಿಂಗ್ಸ್ ಇದೆ, ಅದರದೇ ಆದಂಥ ರೀತಿ ನೀತಿ ಇದೆ, ಅದರದೇ ಆದಂಥ ಒಂದು ಇಡೀದಾದಂಥ ತಾಂತ್ರಿಕವಾದಂಥ ಒಂದು ವ್ಯವಸ್ಥೆ ಇದೆ. ಅದೇ ನಿಮ್ಮ ಕಲಬುರಗಿ ಬಸ್ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಹತ್ಬಿಟ್ಟಿದ್ದಾನೆ ಅದರಿಂದ ರಪಕ್ಕ ಹೋಗ್ಬಿಡ್ಬೇಕು, ಅಥವಾ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಹತ್ಬಿಟ್ಟಿದ್ದಾನೆ ಅದರಿಂದ ತಗೊಂಡೋಗ್ಬಿಡಿ, ಜನ ಬರದೇ ಇದ್ರೂ ಚಿಂತೆ ಇಲ್ಲ, ಏನಂತ ಭಾವಿಸಿದಿರಿ? ತನಿಖೆ ಆಗಬೇಕು, ಸತ್ಯ ತನಿಖೆ ಆಗತಕ್ಕದ್ದು ಆಗಲೇಬೇಕು. ಯಾಕೆಂದರೆ ಇದು ಸರಳ ಸಂಗತಿ ಅಲ್ಲ. ಆಮೇಲೆ ನಾವು ನೀವು ಇವತ್ತು ಊಹಿಸುವಂಥ ಸರಳ ವಿಧಿವಿಧಾನವೂ ಅಲ್ಲ. ಹಕ್ಕಿ ಹೊಡೆದಿದೆಯೋ, ಇಂಜಿನ್ ಸಮಸ್ಯೆ ಆಯಿತೋ, ಇಂಧನದ ಸಪ್ಲೈಯಿಂಗ್ ಸಮಸ್ಯೆ ಆಯಿತೋ, ಏನು ABCD 4ರಿಂದ 5 ಹಂತದಲ್ಲಿ ಚೆಕಪ್ ಆಗುತ್ತೆ, ಆದರೂ ರೆಕ್ಕೆಗಳು ಸರಿಯಾಗಿ ಇದಿರಲಿಲ್ಲ. ಈ ಥರ ಬೇರೆ ಬೇರೆ ಎಲ್ಲವೂ ಈಗ ನಾನು ಹೇಳಬೇಕಾಗಿಲ್ಲ. ಒಂದು 50-100 ವಿಡಿಯೋಗಳು, ಪತ್ರಿಕೆಗಳು, ಆಮೇಲೆ ಕ್ಷಣದ ಸುದ್ದಿ ಎಲ್ಲವೂ ಬರ್ತಾ ಇದೆ, ನಿಮ್ಗೆ ಅದರ ಅರಿವಿದೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇಂಥ ಒಂದು ವಿಮಾನವನ್ನು ಅಲ್ಲಿ ಮಾಜಿ ಗುಜರಾತಿನ ಮುಖ್ಯಮಂತ್ರಿಗಳಿದ್ದರು, ಆದ್ದರಿಂದ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಅದನ್ನು ಕೂಡ NDA ಸರ್ಕಾರಕ್ಕೆ BJPಗೆ ಒರೆಸುವ ತಂತ್ರ ಅದು. ಆದ್ದರಿಂದ ಒತ್ತಾಯ ಮಾಡಿದರು, ಬೇಗ ಹೋಗಬೇಕು ಅಂದರು, ಆದ್ದರಿಂದ ಬೇಗ ಟೇಕ್ ಆಫ್ ಮಾಡಿದ್ದಾರೆ. ವಾತಾವರಣ ಚೆನ್ನಾಗಿರಲಿಲ್ಲ, ಟೇಕ್ ಆಫ್ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ನೈಸರ್ಗಿಕವಾಗಿ ಅಲ್ಲಿ ಪರಿಸ್ಥಿತಿ ವಿಕೋಪದ ಹಂತದಲ್ಲಿತ್ತು, ವಿಪರೀತವಾಗಿತ್ತು, ವಿರೋಧವಾಗಿತ್ತು.
ಆದರೂ ಜನರ ಒತ್ತಡ, ಯಾವುದೋ ದೊಡ್ಡವರ ಒತ್ತಡ, ಆದ್ದರಿಂದ ಟೇಕ್ ಆಫ್ ಮಾಡಿದರು ಅಂತ ಬೇಕೂಫನ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯರು, ಮುತ್ಸದ್ದಿ ರಾಜಕಾರಣಿ ಅಂತ ಕರೆಸ್ಕೊಂಡವರು, ಸುದೀರ್ಘವಾಗಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದ್ದು ಅನುಭವವನ್ನು ಹೊಂದಿದವರು ಈ ರೀತಿಯ ಚಪರಾಸಿ ಮಾತುಗಳನ್ನು, ಈ ರೀತಿಯ ರಾಜಕೀಯಗೊಳಿಸುವಂಥ ಕ್ಷುಲ್ಲಕ ಮಾತುಗಳನ್ನು ಆಡ್ತಾರೆ ಅಂತಾದರೆ ಅದಕ್ಕೆ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗೋದಿಲ್ಲ. ಜನ ಅತ್ಯಂತ ಗೇಲಿ ಮಾಡ್ತಾ ಇದ್ದಾರೆ, ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ಸು ಯಾವುದೇ ಸಂದರ್ಭದಲ್ಲೂ ಕೂಡ ತನ್ನ ರಾಜಕೀಯವನ್ನು, ತನ್ನ ಬೇಳೆ ಬೇಯಿಸ್ಕೊಳ್ಳುವ ಕೆಲಸವನ್ನು ಅದು ಮಾಡದೇ ಬಿಡದು ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಅತ್ಯಂತ ಒಂದು ಏನು ವ್ಯಂಗ್ಯವಾದ, ಅತ್ಯಂತ ಏನು ಕಳಪೆಯಾದ ಮತ್ತು ಗಾಂಭೀರ್ಯತೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡ AICC ಅಧ್ಯಕ್ಷರು ಮತ್ತು ಮೇಲ್ಮನೆಯ ಒಂದು ಪ್ರತಿಪಕ್ಷದ ನಾಯಕರು ಆದಂಥ ಹಿರಿಯ ಒಬ್ಬ ರಾಜಕಾರಣಿ ಈ ರೀತಿಯ ಕ್ಷುಲ್ಲಕವಾಗಿ ತಮ್ಮೂರ ಬಸ್ಸನ್ನು ಯಾರೋ ಬೇಗ ಪ್ರಭಾವಿ ನಾಯಕ ಅಲ್ಲಿ ಜನರನ್ನು ಬಿಟ್ಟು ಓಡಿಸ್ಕೊಂಡು ಹೋಗ್ಬಿಟ್ಟವನೇ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾರಲ್ಲ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರೇ ಪ್ರಾಯಶಃ ಅದಕ್ಕೆ ಯೋಚನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಹಾಗಾದರೆ ಈ ಡ್ರೀಮ್ ಲೈನರ್ ಬೋಯಿಂಗ್ 787 ವಿಮಾನ ಅತ್ಯಂತ ಸುಸಜ್ಜಿತವಾದಂಥದ್ದು, ಇಡೀ ಒಂದು ಪ್ರಪಂಚದಲ್ಲೇ ಸುರಕ್ಷಿತ ವಿಮಾನ, ಮೋಸ್ಟ್ ಅಡ್ವಾನ್ಸ್ಡ್ ವಿಮಾನ, ಏರ್ಕ್ರಾಫ್ಟ್ ಅಂತಲೇ ಖ್ಯಾತಿ ಗಳಿಸಿಕೊಂಡಂಥ ಈ ವಿಮಾನ ಅಪಘಾತಕ್ಕೀಡಾಗಿದೆ ಅಂತಾದರೆ ಹಾಗಾದರೆ ಅದರಲ್ಲಿ ಏನು ದೋಷ ಕಂಡಿತು, ಏನಕ್ಕಾಯಿತಿದು? ಯಾಕೆಂತಂದರೆ ಕೇವಲ 642 ಅಡಿ ಎತ್ತರದಲ್ಲಿ ಆದಂಥ ಘಟನೆ ಇದು. ಒಂದು ಸಾವಿರಾರು ಅಥವಾ 12,000 13,000 ಅಡಿಯೋ ಅಲ್ಲ. ಅಂದರೆ ಟೇಕ್ ಆಫ್ ಆದಂಥ 40 ಸೆಕೆಂಡ್ ಒಳಗಡೆ ಈ ಕೆಲಸ ನಡೆದಿದೆ. ಹಾಗಾದರೆ ಇದು ನಾವು ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಯಾವುದೋ ಒಂದು ಷಡ್ಯಂತ್ರವೂ ಇರಬಹುದು, ಭಯೋತ್ಪಾದಕರ ಕೃತ್ಯವೂ ಇರಬಹುದು. ಅದಕ್ಕೀಗ ಖಲಿಸ್ತಾನಿಯ ಪನ್ನು ಗಿನ್ನು ಅದೆಲ್ಲವೂ ಬರ್ತಾ ಇದೆ. ಆದರೆ ಕೆಲವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಕೆಲವು ವಿಷಯಗಳು ಅತ್ಯಂತ ಭೀಕರವಾಗಿ, ಭಯಾನಕವಾಗಿ ಮತ್ತು ನಾವು ತಿಳಿದುಕೊಂಡಂಥ ಒಂದು ಆಕಸ್ಮಿಕ ಅಪಘಾತವೋ ಅವಘಡವೋ ಆಕ್ಸಿಡೆಂಟೋ ಕ್ರ್ಯಾಶೋ ಇದು ಅಲ್ಲ ಅನ್ನುವಂಥ ಒಂದು ಸಂಗತಿ ನಮಗೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಬೆಳಕಿನ ರೀತಿ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಅದು ಏನು? ಅದರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಿಮ್ಮೆದುರು ಇಡ್ತೇನೆ ನಾನು. ಅದನ್ನು ಕನೆಕ್ಟ್ ಮಾಡ್ತಾ ಹೋದಾಗ ನಮಗೆ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಒಂದು, ಭಾರತ ಇವತ್ತು ಆರ್ಥಿಕವಾಗಿ 4ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಭಾರತ ಇವತ್ತು ಫ್ರಾನ್ಸ್ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಟರ್ಕಿ ಇರ್ಬೋದು, ಯುದ್ಧ ಶಸ್ತ್ರಾಸ್ತ್ರಗಳ ಉತ್ಪಾದನೆಯ ಮೂಲಕ ಪ್ರಪಂಚದಲ್ಲಿ ಅದನ್ನು ಮಾರಾಟ ಮಾಡುವ ಮೂಲಕ ತನ್ನ ಆರ್ಥಿಕ ಶಕ್ತಿಯನ್ನು, ಅದರ ಮೂಲವನ್ನು ಭದ್ರಪಡಿಸಿಕೊಂಡಂಥ ಈ ದೇಶಗಳಿಗೆ ಭಾರತ ಮೊದಲ ಬಾರಿಗೆ ಆಪರೇಷನ್ ಸಿಂಧೂರದ ಮೂಲಕ ಎಷ್ಟು ತಕ್ಕ ಅಂತ ಬಲಿಷ್ಠವಾದ ಉತ್ತರವನ್ನು ಕೊಟ್ಟಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಒಂದು ಇಡೀಯದಾದಂಥ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದೆ ಅಂತಂದರೆ ಇವತ್ತು ಭಾರತದ GDPಯ ಒಂದು ನಿರ್ಣಾಯಕ ನೆಲೆ ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳ ರಫ್ತಿನ ಮೇಲೆ ನಿಂತಿದೆ. ಇವರೆಲ್ಲರ ಶಸ್ತ್ರಾಸ್ತ್ರಗಳು, ಟೆಕ್ನಾಲಜಿ, ಉತ್ಪಾದನೆ ಮಕ್ಕಳ ಆಟಿಕೆಯ ಸಾಮಾನುಗಳಿಗಿಂತ ಅತ್ಯಂತ ಕಳಪೆ ಅನ್ನೋದನ್ನು ಆಪರೇಷನ್ ಸಿಂಧೂರ ತೋರಿಸ್ಕೊಟ್ಟಿದೆ. ಹಾಗಾಗಿ ಇಡೀ ಜಗತ್ತು ಯುದ್ಧ ಶಸ್ತ್ರಾಸ್ತ್ರಗಳ ಖರೀದಿಗೆ ಭಾರತದತ್ತ ನೋಡ್ತಾ ಇದೆ. ಭಾರತದತ್ತ ಈಗಾಗಲೇ 22ಕ್ಕೂ ಹೆಚ್ಚು ದೇಶಗಳು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಆಗಲೇ ಚೈನಾ, ಅಮೆರಿಕ, ಫ್ರಾನ್ಸು ಇತ್ಯಾದಿಗಳೊಟ್ಟಿಗೆ ಮಾಡಿದ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿಕೊಂಡಿದೆ. ಇದು ನಂಬರ್ 2. ಇನ್ನು ಭಾರತದ ಒಟ್ಟು ಬಡತನದ ಒಂದು ರೇಖೆ ಕೂಡ ಗಣನೀಯವಾಗಿ ಇಳಿದಿದೆ. ಇತ್ತೀಚಿನ ಒಂದು ವರ್ಲ್ಡ್ ಸಮೀಕ್ಷೆಯ ಪ್ರಕಾರ ಮೋದಿ
ಪ್ರಪಂಚದ ಅತ್ಯಂತ ಪ್ರಖ್ಯಾತ ಜನಪ್ರಿಯ ಆಡಳಿತಗಾರ ವ್ಯಕ್ತಿತ್ವ ಎಲ್ಲ ದೃಷ್ಟಿಯಿಂದಲೂ ಅವರು ನಂಬರ್ 1 ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಭಾರತದ ಸಮೀಕ್ಷೆ ಅಲ್ಲ, ವಿಶ್ವದ ಸಮೀಕ್ಷೆ. ವಿಶ್ವಸಂಸ್ಥೆ ಮತ್ತು ವರ್ಲ್ಡ್ ಬ್ಯಾಂಕ್ ಭಾರತದ ಒಟ್ಟು ಬೆಳವಣಿಗೆಯನ್ನು ಅತ್ಯಂತ ಒಂದು ವಿಸ್ಮಯಕಾರಕವಾಗಿ ಚಿತ್ರಿಸ್ತಾ ಇದೆ. ಈ ಎಲ್ಲ ದೃಷ್ಟಿಯಿಂದ ಮೋದಿ ಮತ್ತು ಭಾರತ ಈಗ ವಿಶ್ವದ ಒಂದು ಅಮೆರಿಕಕ್ಕಿರ್ಬೋದು, ಚೈನಾಕ್ಕಿರ್ಬೋದು, ಪಾಕಿಸ್ತಾನಕ್ಕಿರ್ಬೋದು, ಟರ್ಕಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಾರ್ಗೆಟು. ಇತ್ತೀಚೆಗೆ ನಡೆದಂಥ ಪಹಲ್ಗಾಮಿನ ಒಂದು ಅಮಾನುಷವಾದ ಘಟನೆಗೆ ಭಾರತ ಯಾವ ರೀತಿ ತಿರುಗೇಟು ಕೊಟ್ಟಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅದರ ನಂತರ ಅಮೆರಿಕ ಯಾವ ರೀತಿ ವರ್ತಿಸ್ತಾ ಇದೆ, ಪಾಕಿಸ್ತಾನದೊಟ್ಟಿಗೆ ಅಮೆರಿಕದ ಸಂಬಂಧ ಯಾವ ರೀತಿ ಇದೆ, ಇವೆಲ್ಲವನ್ನು ಗಮನಿಸ್ತಾ ಹೋದಾಗ ಅದರ ಹಿಂದಿರುವಂಥ ಕೆಲವು ನಿಗೂಢವಾದಂಥ ಸತ್ಯಗಳು ಈ ವಿಮಾನ ಅಪಘಾತದ ಸೂತ್ರಧಾರಿಕೆಯನ್ನು ಎಲ್ಲೋ ಒಂದು ಕಡೆ ಸೂಚಿಸ್ತಾ ಇದೆ. ಪಾಕಿಸ್ತಾನ ಅಮೆರಿಕ ಜಂಟಿಯಾಗಿ ಈ ಅವಘಡವನ್ನು ತಂದೊಡ್ಡುವ ಕೆಲಸವನ್ನು ಒಂದು ಪ್ರತಿಕಾರದ ರೂಪದಲ್ಲಿ ಮಾಡಿತೇ. ಹಾಗಾದರೆ ನಮಗೆ ಕಾಣುವ ಕೈಗಳು ಬೇರೆ, ಕಾಣದೇ ಇರುವ ಕೈಗಳು ಬೇರೆ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಭಾರತ ಇನ್ನು ಮುಂದೆ ಮೈಗೂಡಿಸ್ಕೋಬೇಕಾದಂಥ ತೀವ್ರವಾದಂಥ ಅಗತ್ಯ ಇದೆಯೇ? ಬೆಳ್ಳಿಗೆ ಕಂಡದ್ದೆಲ್ಲ ಹಾಲಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಭಾರತ ಇದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗಾದರೆ ಅದು ಏನು ನೋಡಿ, ಈ ಘಟನೆ ಒಂದು ಆಕಸ್ಮಿಕವೋ ಅಥವಾ ಇದೊಂದು ಪೂರ್ವ ಯೋಜಿತವೋ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ವಿಶ್ವದ ವಿದ್ಯಮಾನಗಳನ್ನೆಲ್ಲವನ್ನು ಕಣ್ಣೆದುರು ತಂದುಕೊಂಡು ಇತ್ತೀಚಿನ ಒಂದು ವಾರ 10 ದಿನ ಈ ಅವಧಿಯಲ್ಲಿ ನಡೆದಂಥ ಒಂದು ಕೆಲವು ಮಾಹಿತಿಗಳನ್ನು ನೀವು ಸಂಗ್ರಹ ಮಾಡಿದರೆ ಈ ವಿಮಾನ ದುರಂತದ ಹಿಂದಿರುವ ಕಾಣದ ಕೈಗಳು ಭಾರತವನ್ನು ನಡುಗಿಸುವ ಮಟ್ಟಕ್ಕೆ ಆ ಸತ್ಯ ಗೋಚರಿಸ್ತಾ ಹೋಗುತ್ತೆ. ನೋಡಿ, ಈ ಅಪಘಾತ ಸಂಭವಿಸಿದ್ದು ನಿನ್ನೆ ಜೂನ್ 12. ಆದರೆ ಇದಕ್ಕೂ 3 ದಿನ ಮೊದಲು ಸಾರಾ ಆ್ಯಡಮ್ಸ್ ಅನ್ನುವರು. ಸಾರಾ ಆ್ಯಡಮ್ಸ್ ಯಾರು ಅಂತಂದರೆ FBI ಲೇಡಿ ಅಂತಲೇ ಇವರನ್ನು ಕರೆಯಲಾಗ್ತದೆ. FBI ಮತ್ತು CIA ಮತ್ತು ಅದರ ಒಟ್ಟು ಕಾರ್ಯಾಚರಣೆಯ ಮಧ್ಯೆ CIA ಕೂಡ ಈ ಹೆಣ್ಣುಮಗಳು ಕೆಲಸ ಮಾಡಿದ್ದಾರೆ. ಏಷ್ಯಾದ ಒಂದು ಇಡೀ ರೇಂಜಲ್ಲಿ ಇವರು ಯಾವುದನ್ನು ಪ್ರೆಡಿಕ್ಟ್ ಮಾಡ್ತಾರೋ, ಇವರು ಯಾವ ನ್ಯೂಸನ್ನು ಸ್ಫೋಟ ಮಾಡ್ತಾರೋ, ಇವರು ಯಾವ ನ್ಯೂಸನ್ನು ಪ್ರಪಂಚದ ಎದುರು ಇಡ್ತಾರೋ ಅದು 90% ನಿಜವಾಗಿದೆ. ಹಾಗಾಗಿ ಇವತ್ತು ಈ FBI ಲೇಡಿ ಸಾರಾ ಆ್ಯಡಮ್ಸ್ ಏನನ್ನು ಹೇಳ್ತಾರೆ, ಏನನ್ನು ಪ್ರೆಡಿಕ್ಟ್ ಮಾಡ್ತಾರೆ ಅನ್ನೋದು ಬಹಳ 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 ಮುಖ್ಯವಾದಂಥ ಒಂದು ವಿಷಯವಾಗಿ ಅಥವಾ ಅದೇ ಒಂದು ಮೂಲವಾಗಿ, ಕುತೂಹಲವಾಗಿ ಮತ್ತು ಒಂದು ಬ್ರೇಕಿಂಗ್ ನ್ಯೂಸಿಗೆ ಆಹಾರವಾಗಿ ನಿಂತಹ ಹೆಣ್ಣುಮಗಳು ಮತ್ತು ಆ ಥರದ ಒಂದು ಗೂಢಚಾರಿಕೆಯನ್ನು ಇಟ್ಟುಕೊಂಡು FBI ಮತ್ತು CIA ಇದರೊಟ್ಟಿಗೆ ನೇರವಾದಂಥ ಕನೆಕ್ಟಿವಿಟಿಯನ್ನು, ಸಂಪರ್ಕವನ್ನು ಇಟ್ಟುಕೊಂಡಂಥ ಈ ಸಾರಾ ಆ್ಯಡಮ್ಸ್ 3 ದಿನದ ಮೊದಲು ಒಂದು ಟ್ವೀಟನ್ನು ಮಾಡ್ತಾರೆ. ಭಾರತ ಊಹಿಸಲೂ ಆಗದೇ ಇರುವಂಥ, ಭಾರತ ನಿರೀಕ್ಷಿಸಲೂ ಆಗದೇ ಇರುವಂಥ ಒಂದು ಅಗಾಧವಾದಂಥ ಭಯಾನಕವಾದಂಥ ಒಂದು ಅಟ್ಯಾಕ್ ಭಾರತದ ಮೇಲೆ ಆಗಲಿಕ್ಕಿದೆ. ಈ ಅಪಘಾತ ಯಾವ ಮಟ್ಟದ್ದು ಅಂತಂದರೆ ಇಡೀ ವಿಶ್ವವೇ ತಲ್ಲಣಿಸ್ತದೆ, ಇಡೀ ವಿಶ್ವವೇ ಇದರ ಬಗ್ಗೆ ಮಾತಾಡುತ್ತೆ. ಭಾರತಕ್ಕೆ ಇದರ ಮೂಲವನ್ನು ಹುಡುಕೋದು ಬಹಳ ಕಷ್ಟಕರವಾಗುವಂಥ ಪರಿಸ್ಥಿತಿ. ಆದರೆ ಇದರ ಕಾರ್ಯಾಚರಣೆ, ಇದರ ಇಡೀ ಷಡ್ಯಂತ್ರ ನಡೆದದ್ದು ಅಫ್ಘಾನಿಸ್ತಾನದಲ್ಲಿ. ಅಫ್ಘಾನಿನ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ISI ಅಥವಾ ಸೇನೆ ಇತ್ಯಾದಿ ಒಂದು ಸದಸ್ಯರೊಟ್ಟಿಗೆ ಸೇರಿಕೊಂಡು ಈ ಅಟ್ಯಾಕಿನ, ಈ ಅಪಘಾತದ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಅಂತ ಅವರು ಟ್ವೀಟನ್ನು ಹಾಕ್ತಾರೆ.
ಆ ಟ್ವೀಟನ್ನು ನಿಮ್ಮೆದುರು ನಾವು ಇಡ್ತಾ ಇದ್ದೇವೆ. ಹಾಗಾದರೆ ಇದು ಏನು? ತಾಲಿಬಾನ್ಗಳು ಪಾಕಿಸ್ತಾನದ ವಿರುದ್ಧ ಅಲ್ಲಿ ಹೋರಾಡ್ತಾ ಇದ್ದಾರೆ. ಹಾಗಾದರೆ ತಾಲಿಬಾನ್ಗಳು ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾ ಇದ್ದಾಗಲೂ ಕೂಡ ತಾಲಿಬಾನ್ಗಳು ಪಾಕಿಸ್ತಾನದ ಉಗ್ರವಾದಿಗಳೊಟ್ಟಿಗೆ, ಅಲ್ಲಿಯ ಟೆರರಿಸ್ಟ್ಗಳೊಟ್ಟಿಗೆ ಭಾರತದ ವಿರುದ್ಧವಾಗಿ ಕೈ ಮಿಲಾಯಿಸ್ತಾ ಇದ್ದಾರೆ ಹಾಗಾದರೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇದು ಕೇವಲ ಪಾಕಿಸ್ತಾನ ಮತ್ತು ತಾಲಿಬಾನಿಗಳ ಜಂಟಿ ಕಾರ್ಯಾಚರಣೆಯೇ ಅಂತನೋ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು ಹೊರಟಾಗ ನಿಮಗೆ ಇದರ ಕಾರ್ಯಾಚರಣೆಯ ಹಿಂದಿನ ಮೂಲ ಅಮೆರಿಕಕ್ಕೆ ಹೋಗಿ ನಿಲ್ತದೆ. ನೋಡಿ, ಇದೇ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಒಂದು ವಾಯುಸೇನೆ ನೂರ್ ಖಾನ್ ಏರ್ ಬೇಸಿನ ಮೇಲೆ ದಾಳಿ ಮಾಡಿದ್ದನ್ನು ಗಮನಿಸಿದ್ದೀರಿ. ಅದರ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ. ಅದರ ಸಮೀಪದಲ್ಲೇ ಇರುವಂಥ ಪ್ರದೇಶದಲ್ಲಿ ಅಮೇರಿಕದ ನ್ಯೂಕ್ಲಿಯರ್ ಒಂದು ದಾಸ್ತಾನು ಇತ್ತು. ಅದು ಅಲ್ಲಿ ಈ ಅಟ್ಯಾಕಿಗೆ ಒಳಗಾಗಿದೆ, ವಿಕಿರಣ ಸೋರಿದೆ. ಆದ್ದರಿಂದಲೇ ಅಮೇರಿಕದಿಂದ ತಕ್ಷಣ ಅದನ್ನು ತಡೆಗಟ್ಟುವ ಒಂದು ದೊಡ್ಡ ತಂಡವೇ ವಿಮಾನದ ಮೂಲಕ ಬಂದು ಇಳಿದಿತ್ತು. ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ. ಆಮೇಲೆ ಅದಕ್ಕಿಂತ ಬಹಳ ಮುಖ್ಯವಾದಂಥ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು. ಯಾಕೆಂತಂದರೆ ಈಗ ಆ ಪಾಯಿಂಟನ್ನು ಗಮನಿಸಿದರೆ ಮಾತ್ರ ನಮಗೆ ಈ ಒಂದು ಡಾಟ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಪಾಕಿಸ್ತಾನ ಮತ್ತು ಅಮೆರಿಕ ಯಾವ ನೆಲೆಯಲ್ಲಿದೆ? ಪಾಕಿಸ್ತಾನ ಯುದ್ಧ ವಿರಾಮವನ್ನು ಘೋಷಿಸುವುದರ ಹಿಂದೆ ತಾನಿದ್ದೇನೆ ಅಂತ 12-13 ಸಾರಿ ಟ್ರಂಪ್ ಹೇಳಿದ್ದು ಯಾಕೆ? ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೇ ಮುಸ್ಲಿಂ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಂಥ ಟ್ರಂಪ್ ಪಾಕಿಸ್ತಾನ ಮತ್ತು ಟರ್ಕಿ ಅದರೊಟ್ಟಿಗೆ ಎಂಥ ಒಂದು ಅದ್ಭುತವಾದಂಥ ಸ್ನೇಹ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಿ ಹೋದರು. ಅದರ ಜೊತೆಗೆ ಈಗ ಒಂದು ಲೇಟೆಸ್ಟ್ ಇದು ಸ್ಟೇಟ್ಮೆಂಟು, ಭಾರತದ ಜತೆಯ ಸಂಬಂಧಕ್ಕಾಗಿ ಪಾಕ್ ನಂಟನ್ನು ಬಿಡಲಾಗದು. ಉಗ್ರ ನಿಗ್ರಹದಲ್ಲಿ ಪಾಕ್ ನಮ್ಮ ಅತ್ಯಾಪ್ತ ಪಾಲುದಾರ. ಉಗ್ರ ಪೋಷಕನ ಪರ ಅಮೆರಿಕದ ಒಂದು ಬ್ಯಾಟಿಂಗು ಈ ಮಾತುಗಳು. ಉಗ್ರರ ಸ್ವರ್ಗ, ಉಗ್ರರ ರಕ್ಷಕ, ಉಗ್ರರ ಪ್ರಾಯೋಜಕ, ಉಗ್ರರನ್ನೇ ಸಂಪೂರ್ಣವಾಗಿ ಸರ್ಕಾರದ ಆಸ್ತಿ ಅನ್ನುವ ಹಾಗೆ ಇಟ್ಟುಕೊಂಡಂಥ ಇದೇ ಪಾಕಿಸ್ತಾನದ ಪರವಾಗಿ ಅಮೆರಿಕ ಇವತ್ತು ಹೇಳಿದಂಥ ಮಾತು. ಅಮೆರಿಕದ ಸಂಸತ್ತಿನ ಸಶಸ್ತ್ರ ಪಡೆಗಳ ಸಮಿತಿ ಮುಂದೆ ಹಾಜರಾಗಿ ಮಾತನಾಡಿದ ಅಮೆರಿಕ ಸೇನೆಯ ಕೇಂದ್ರ ಕಮಾಂಡ್ನ ಮುಖ್ಯಸ್ಥ ಮೈಕೆಲ್ ಕುರಿಲ್ಲಾ ಈ ಮಾತನ್ನು ಹೇಳ್ತಾರೆ. ನಾವು ಅಂದರೆ ಅಮೆರಿಕ ಮತ್ತು ಪಾಕಿಸ್ತಾನ ಉಗ್ರವಾದದ ವಿರುದ್ಧ ಜಂಟಿಯಾಗಿ ಹೋರಾಡುತ್ತಿದ್ದೇವೆ. ಅದಕ್ಕಾಗಿ ನಾವು ಪಾಕ್ ಜೊತೆ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ತೇವೆ. ಅದಕ್ಕಿಂತ ಇನ್ನೊಂದು ಅಚ್ಚರಿಯ ಮತ್ತು ಭಾರತದ ಪಾಲಿಗೆ ಅತ್ಯಂತ ಸೂಕ್ಷ್ಮ ವಿಚಾರ ಏನು ಅಂತಂದರೆ, ಅಮೆರಿಕದ ಸೇನಾ ದಿನಕ್ಕೆ 14ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು, ಅಮೆರಿಕದ ಸೇನಾ ದಿನಕ್ಕೆ ಪಾಕ್ ಸೇನಾ ಮುಖ್ಯಸ್ಥನಿಗೆ ಆಹ್ವಾನವನ್ನು ಕೊಡಲಾಗಿದೆ. ಜನರಲ್ ಆಸಿಮ್ ಮುನೀರ್ಗೆ ವಿಶೇಷವಾದ ಆಹ್ವಾನವನ್ನು ಕೊಡಲಾಗಿದೆ. ಇದರ ಅರ್ಥ ಏನು? ಇಡೀ ಜಗತ್ತಿಗೆ ಗೊತ್ತಿದೆ ಪಾಕಿಸ್ತಾನ ಭಯೋತ್ಪಾದಕರ ಪೋಷಕ ರಾಷ್ಟ್ರ. ಈ ನಮ್ಮ ದಾಳಿಯಲ್ಲಿ ಸತ್ತಂತ ಭಯೋತ್ಪಾದಕರನ್ನ ಸರ್ಕಾರಿ ಗೌರವದೊಂದಿಗೆ ದಫನ್ ಮಾಡಿದಂಥ ದರಿದ್ರ ಸರ್ಕಾರ, ದುಷ್ಟ ಸರ್ಕಾರ, ಇಬ್ಬಗೆಯ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನ. ಆ ಪಾಕಿಸ್ತಾನದೊಟ್ಟಿಗೆ ತಮ್ಮ ಸಂಬಂಧ ಏನು ಅನ್ನೋದನ್ನು ಇವತ್ತು ಅಲ್ಲಿಯ ಸೇನಾ ಮುಖ್ಯಸ್ಥ ಅತ್ಯಂತ ಸ್ಪಷ್ಟವಾಗಿ ಜಗತ್ತಿನೆದುರು ಇಟ್ಟಿದ್ದಾರೆ. ಹಾಗಾದರೆ ಭಾರತದ ವಿರುದ್ಧ ಪಾಕಿಸ್ತಾನ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ಹಾಗಾದರೆ ಏನು ಇದರ ಹಿಂದಿರುವಂಥ ಸತ್ಯ ಏನು? ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಏನು ಅಂತಂದರೆ,
ಈ ಬೋಯಿಂಗ್ ಏನಿದೆ, ಮೋಸ್ಟ್ ಅಡ್ವಾನ್ಸ್ಡ್ ಡ್ರೀಮ್ ಲೈನರ್ ಬೋಯಿಂಗ್ 7878, ಅದರ ಬಗ್ಗೆ ರೆಬೆಲ್ ಸೈಂಟಾ ಮಾರ್ಟಾ ಅನ್ನುವರು ಸೈಬರ್ ಸೆಕ್ಯುರಿಟಿಯ ಬಹಳ ದೊಡ್ಡ ಎಕ್ಸ್ಪರ್ಟ್ ಇವರು. ಜಗತ್ತಿನಲ್ಲಿ ಇವರ ಮಾತಿಗೆ ಒಂದು ಬೇರೆಯೇ ತೂಕ ಇದೆ. ಅವರು ಬಹಳ ಹಿಂದೆ ಒಂದು ಮಾತನ್ನು ಹೇಳಿದರು. ಈ 7878 ಅನ್ನು, ಅದರ ಸಿಸ್ಟಮನ್ನು ಯಾರು ಬೇಕಾದರೂ ಅದನ್ನು ಹ್ಯಾಕ್ ಮಾಡಬಹುದು, ಅದನ್ನು ಅಪಘಾತಕ್ಕೆ ತುತ್ತಾಗಿಸಬಹುದು. ಅದರಲ್ಲೂ ಲ್ಯಾಂಡಿಂಗ್ ಮತ್ತು ಅದು ಟೇಕ್ ಆಫ್, ಈ ಎರಡೂ ಅವಧಿಯಲ್ಲಿ, ಟೇಕ್ ಆಫ್ ಮತ್ತು ಲ್ಯಾಂಡಿಂಗಿನ ಅವಧಿಯಲ್ಲಿ ಅತ್ಯಂತ ಸುಲಭವಾಗಿ ಈ 7878 ಅದರ ಸಿಸ್ಟಮನ್ನು ಹ್ಯಾಕ್ ಮಾಡಬಹುದು, ಅದನ್ನು ಅಪಘಾತಕ್ಕೆ ತುತ್ತು ಮಾಡಬಹುದು. ಹಾಗಾದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ಒಂದು ಈ ಆ್ಯಡಮ್ ಅವರ ಮಾತು, ಸಾರಾ ಆ್ಯಡಮ್ ಅವರ ಟ್ವೀಟು ಭಾರತದ ಮೇಲೆ ಒಂದು ದೊಡ್ಡ ಅಟ್ಯಾಕ್ ಆಗಲಿದೆ. ಹಾಗಾದರೆ ಇದೇನಾದು? 3 ದಿನದ ಹಿಂದೆ ಯಾಕೆ ಅವರು ಟ್ವೀಟ್ ಮಾಡ್ತಾರೆ? ಆಮೇಲೆ ಈಗ ಪಾಕಿನ ಸೇನಾ ಮುಖ್ಯಸ್ಥ, ಅವನ ವ್ಯಕ್ತಿತ್ವ ಏನು, ಅವನೇ ನೇರವಾಗಿ ಸೇನೆಯ ಕಮಾಂಡರ್ಗಳನ್ನೇ ಬಳಸಿಕೊಂಡು ಪೆಹಲ್ಗಾಮಿನ ಅಟ್ಯಾಕನ್ನು ಮಾಡಿರುವುದು ಇವತ್ತು ಭಾರತ ಸಾಕ್ಷ್ಯ ಸಮೇತ ವಿಶ್ವದ ಎದುರಿಟ್ಟಿದೆ. ಆಸಿಮ್ ಮುನೀರ್ ಭಾರತದ ಈ ಮಾರಣ ಹೋಮಕ್ಕೆ ನೇರವಾದಂಥ ಕಾರಣೀಭೂತರಾದಂಥ ಒಬ್ಬ ಕೊಲೆಗಡಕ, ಸ್ವತಃ ಹಿಮ್ಸೆಲ್ಫ್ ಅವನೇ ಒಬ್ಬ ಭಯೋತ್ಪಾದಕ, ರಕ್ತಪಿಪಾಸಿ. ಅಂಥವನನ್ನು ಇವತ್ತು ಸೇನಾ ದಿನಕ್ಕೆ ಕರೆಸಲಾಗ್ತಾ ಇದೆ, ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಒಂದು. ಎರಡನೇದು, ನಾವು ಭಯೋತ್ಪಾದಕತೆಯ ವಿರುದ್ಧ ಪಾಕಿಸ್ತಾನ ಮತ್ತು ಅಮೆರಿಕ ಜಂಟಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಭಾರತದ ನಂಟಿಗಾಗಿ ನಾವು ಪಾಕಿಸ್ತಾನದ ಸ್ನೇಹವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಖಚಿತವಾಗಿ ಇವರು ಹೇಳ್ತಾರೆ ಅಂತ ಆದರೆ ಇದರ ಅರ್ಥ ಏನು? ಭಾರತ ಅಮೆರಿಕಕ್ಕೂ ಟಾರ್ಗೆಟು, ಚೈನಾಕ್ಕೂ ಟಾರ್ಗೆಟು, ಬಹುತೇಕ ಮುಸ್ಲಿಂ ರಾಷ್ಟ್ರಗಳಿಗೂ ಟಾರ್ಗೆಟು. ಯಾಕೆಂತಂದರೆ ಭಾರತ ಬೆಳೆಯುವುದು ಅವರಿಗೆ ಇಷ್ಟ ಇಲ್ಲ, ಭಾರತ ಆರ್ಥಿಕವಾಗಿ ಗಟ್ಟಿಯಾಗೋದು ಇಷ್ಟ ಇಲ್ಲ. ಮತ್ತು ಏನಕ್ಕೇನ ಮೋದಿಯವರನ್ನು ಕೆಳಗಿಳಿಸಬೇಕು. ಮೋದಿಯವರನ್ನು ಅಧಿಕಾರದಿಂದ ಕೆಳಗಿಳಿಸಿದರೆ, ಈ ಪಪ್ಪು ರಾಹುಲನ್ನು ತಂದು ಕೂಡ್ರಿಸಿದರೆ ಭಾರತದ ಇಡೀಯದಾದ ಸೊಂಟಕ್ಕೆ ಹಗ್ಗ ಹಾಕಿ ನಾವು ಮಂಗನನ್ನು ಆಡಿಸಬಹುದು. ಇದು ಅವರ, ಅದು ಸೊರೋಸ್ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮಗದೊಬ್ಬ ಇರ್ಬೋದು, ಎಲ್ಲರ ಉದ್ದೇಶವೇ ಇದು. ಈ ಬಲಿಷ್ಠ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಇನ್ಫ್ರಾಸ್ಟ್ರಕ್ಚರಿನ ದೃಷ್ಟಿಯಿಂದ ಪ್ರತಿಯೊಂದು ಇನ್ನು 1-1.5 ವರ್ಷದಲ್ಲಿ ಇಡೀ ಪ್ರಪಂಚದ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊಮ್ಮಲಿಕ್ಕಿದೆ. ಅಂತಹ ಸಂದರ್ಭವನ್ನು ಎದುರು ನೋಡಲಿಕ್ಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಕೈಯಲ್ಲಿ ಸಲಾಮು, ಬಗಲಲ್ಲಿ ದೊಣ್ಣೆ. ಭಾರತವನ್ನು ಮುಗಿಸ್ಲಿಕ್ಕೆ ಹಂತ ಹಂತವಾಗಿ ಷಡ್ಯಂತ್ರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರ ಒಂದು ಭಾಗ ಇದು ಅನ್ನೋದಕ್ಕೆ ಈಗ ನಮಗೆ ಸಿಕ್ಕಿದಂಥ ಈ ಮಾಹಿತಿಗಳು ಬಹಳ ಬಹಳ ಮುಖ್ಯ. ಈ ದೃಷ್ಟಿಯಿಂದಲೇ ಭಾರತ ಈ ಅಪಘಾತವನ್ನು, ಇದರ ತನಿಖೆಯನ್ನು ಇದೇ ಜಾಡಿನಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದು ಕೇವಲ ತಾಂತ್ರಿಕ ದೋಷ ಅಲ್ಲ, ಇದು ಆಕಸ್ಮಿಕವಾದಂಥ ಅವಘಡ ಅಲ್ಲ, ಇದು ಪೂರ್ವ ನಿಯೋಜಿತ. ಇದರ ಹಿಂದೆ ಪಾಕಿಸ್ತಾನ ಮತ್ತು ಅಮೆರಿಕದ ಕೈವಾಡ 100ಕ್ಕೆ 100 ಇದೆ ಅನ್ನುವಂಥದ್ದು ನಮಗೆ ಈ ವಿವರಗಳಲ್ಲಿ ಗೊತ್ತಾಗ್ತವೆ. ನಾವು ತಿಳ್ಕೊಂಡಷ್ಟು ಸುಲಭದ ಒಂದು ವ್ಯವಹಾರ ಅಲ್ಲ. ಮತ್ತು ಪಾಕಿಸ್ತಾನ ಎಂಥ ನೀಚತನಕ್ಕೆ ಇಳಿತದೆ ಅಂತಂದರೆ, ಭಾರತ ಅಟ್ಯಾಕ್ ಮಾಡ್ತದೆ ಅಂತ ಹೊರಟಾಗ ಮೊದಲಾಗಿ ಏನು ಮಾಡಿದರು, ಮದ್ರಾಸದಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇರುವಂಥ ಹಸುಳೆಗಳನ್ನು ಎದುರಿಟ್ಟುಕೊಂಡು ನಾವು ಯುದ್ಧಕ್ಕೆ ಹೋಗ್ತೇವೆ ಅನ್ನುವಂಥ ಅಮಾನುಷವಾದ ಹೇಳಿಕೆಯನ್ನು ಕೊಟ್ಟರು. ಅದರ ನಂತರ ಸಾರ್ವಜನಿಕರು, ಪಬ್ಲಿಕ್ಗಳು ಪ್ರಯಾಣಿಸುವಂಥ ವಿಮಾನಗಳನ್ನೇ ಎದುರಿಟ್ಟುಕೊಂಡು ಹಿಂದುಗಡೆ ಫೈಟರ್ ಜೆಟ್ ಇಟ್ಟುಕೊಂಡು ಅವರು ನಮ್ಮನ್ನು ಎದುರಿಸಲಿಕ್ಕೆ ಬಂದಂಥವರು. ಅಂದರೆ ಎಂಥ ಒಂದು
ಅಮಾನುಷವಾದಂಥ, ಮನುಷ್ಯ ವಿರೋಧಿಯಾದಂಥ, ಮಾನವ ವಿರೋಧಿಯಾದಂಥ, ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಒಂದು ಘಟನೆಗೆ ಕೂಡ ಅವರು ಕೈ ಹಾಕ್ತಾರೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ಬೇಕಾದಷ್ಟು ಸಿಗ್ತವೆ. ಅಮೆರಿಕದ ನೂರ್ ಖಾನ್ ಏರ್ ಬೇಸಿನ ಮೇಲೆ ಬಾಂಬಿಂಗ್ ಆಗ್ತಾ ಇದ್ದ ಹಾಗೇನೆ ಅಮೆರಿಕ ಹೇಗೆ ಓಡ್ ಬಂತು? ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸಿನ ಮೇಲೆ ಆಪರೇಷನ್ ಸಿಂಧೂರದ ಭಾರತದ ವೀರ ಯೋಧರು ಡ್ರೋನ್ಗಳ ಮೂಲಕ ಅಲ್ಲಿ ಬಾಂಬಿಂಗ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಅಮೆರಿಕ ಹೇಗೆ ಓಡ್ ಬಂತು? ಯಾಕೆ ಬಂತು? ಯಾಕೆಂತಂದರೆ ಅಮೆರಿಕದ ಹೊಲಸು ಅಲ್ಲಿ ತುಂಬಿಟ್ಕೊಂಡಿದ್ದಾರೆ. ಅವರು ನ್ಯೂಕ್ಲಿಯರ್ ದಾಸ್ತಾನಲ್ಲಿದೆ, ಅದರ ಮೇಲೆ ಅಟ್ಯಾಕ್ ಆಗ್ತದೆ ಇನ್ನೊಂದು ಸ್ವಲ್ಪ ಅದನ್ನು ಬಿಟ್ಟರೆ. ಇಂಥ ಸೂಕ್ಷ್ಮಗಳನ್ನೆಲ್ಲ ಇಟ್ಟುಕೊಂಡು ಈ ಅಹಮದಾಬಾದಿನ ವಿಮಾನದ ಅವಘಡವನ್ನು ನೋಡಬೇಕಾದಂಥ ಅನಿವಾರ್ಯತೆ ಇದೆ. ಇದು ನಾವು ತಿಳ್ಕೊಂಡಷ್ಟು ಸರಳ ಸಂಧಾನ ಅಲ್ಲ. ಇದು ನಾವು ತಿಳ್ಕೊಂಡ ಹಾಗೆ ಅಪಘಾತ ಆಕಸ್ಮಿಕವಾದದ್ದಲ್ಲ. ಕೇವಲ 642 ಅಡಿ ಟೇಕ್ ಆಫ್ ಆದಂಥ 40 ಸೆಕೆಂಡಲ್ಲಿ ವಿಮಾನ ಉರಿದು ಬೀಳುತ್ತೆ ಅಂತ ಆದರೆ, ಹಾಗಾದರೆ ಅದಕ್ಕೆ ಅಷ್ಟು ಸಿದ್ಧತೆ ಇಲ್ವೇ? ಅದಕ್ಕಷ್ಟು ಅದನ್ನು ಏನು ಪರಿಶೀಲನೆ ಮಾಡೋದಿಲ್ವೇ? 15 ಗಂಟೆಗಳ ಕಾಲ ಸುದೀರ್ಘವಾದ ಪ್ರಯಾಣಕ್ಕೆ ಹೊರಟಂಥದ್ದು 58,000 ಲೀಟರು ಇಂಧನವನ್ನು ತುಂಬಿಸಿಕೊಂಡು ಹೊರಟಂಥ ವಿಮಾನ. ಇದು ಮೋಸ್ಟ್ ಅಡ್ವಾನ್ಸ್ಡ್ ಸುರಕ್ಷಿತ ವಿಮಾನ. ಒಂದು ಹಕ್ಕಿ ಉರಿದು ಬೀಳುವ ಹಾಗೆ ಅದು ಬಿತ್ತು ಅಂತಾದರೆ, ಪ್ರಾಯಶಃ ಇದರ ಹಿಂದೆ ಭಯೋತ್ಪಾದಕರ ಭಾರತವನ್ನು, ಅದರ ಏಳಿಗೆಯನ್ನು ಸಹಿಸಲಾರದೇ ಇರುವಂಥ ಶಕ್ತಿಗಳ ಷಡ್ಯಂತ್ರದ ಫಲವೇ ಈ ಅಪಘಾತ ಅನ್ನೋದು 100ಕ್ಕೆ 100 ಈ ಎಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದಾಗ ನಮಗೆ ಅರ್ಥವಾಗುವ ಸತ್ಯ. ಭಾರತ, ಅದರ ಏಳಿಗೆ, ಅದರ ಬಲಿಷ್ಠತೆ, ಅದರ ಇಡೀ ಪ್ರಭಾವ, ಅದನ್ನು ಸಹಿಸಲಾರದೇ ಇದ್ದಂಥ ಈ ದರಿದ್ರ ಶಕ್ತಿಗಳು ಯಾವ್ಯಾವ ರೂಪದಲ್ಲೂ ಕೂಡ ಭಾರತವನ್ನು, ಮೋದಿಯನ್ನು ಡಿಸ್ಟರ್ಬ್ ಮಾಡಬಹುದು. ಅದರ ಒಂದು ಸ್ಯಾಂಪಲ್ ಇದಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳುವಂಥ ದೇಶ ಅಲ್ಲ. ಪಾಕಿಸ್ತಾನವನ್ನು ಬಳಸ್ಕೊಂಡು ಅಮೇರಿಕ ಭಾರತವನ್ನು ಒಂದು ಕಡೆಯಲ್ಲಿ ಸಲಾಮು, ಒಂದು ಕಡೆಯಲ್ಲಿ ಅಪ್ಪುಗೆ, ಒಂದು ಕಡೆ ಸ್ನೇಹ, ಇನ್ನೊಂದು ಕಡೆ ಹಿಂದುಗಡೆಯಿಂದ ಚೂರಿ. ಔರಂಗಜೇಬ ಮತ್ತು ನಮ್ಮ ಶಿವಾಜಿಯ ಕಥೆ ಅದು. ಅಪ್ಪಿಕೊಳ್ಳುವ ಆ ಅಪ್ಪಿಕೋ ಚಳವಳಿಯಲ್ಲಿ ಶಿವಾಜಿಯನ್ನು ಕೊಲ್ಲಿಕ್ಕೆ ಹೊರಟಂಥವನನ್ನು ವೀರ ಯೋಧ, ದೇಶಭಕ್ತ, ಹಿಂದೂ ಸಮಾಜದ ಒಂದು ಸಮ್ರಾಟ, ಸಂಸ್ಥಾಪಕ ಶಿವಾಜಿ ಆ ಸಮಯವನ್ನು ಹೇಗೆ ಬಳಸ್ಕೊಂಡ್ರು ಮತ್ತು ಹೇಗೆ ಪ್ರತ್ಯಾಘಾತವನ್ನು ಕೊಟ್ಟರು ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಬಹಳ ಎಚ್ಚರದಲ್ಲಿರಬೇಕು, ಸೂಕ್ಷ್ಮವಾಗಿರಬೇಕು. ಭಾರತದ ಪ್ರತಿಯೊಂದು ಹೆಜ್ಜೆ ಕೂಡ ಇವತ್ತು ಅತ್ಯಂತ ನಿರ್ಣಾಯಕವಾಗಿ ಪ್ರಪಂಚಕ್ಕೆ ಸಲ್ತಾ ಇರುವಂಥ ಈ ಹೊತ್ತಲ್ಲಿ ವಿಶ್ವಗುರು, ವಿಶ್ವನಾಯಕನಾಗಿ ಇಡೀ ಭಾರತಕ್ಕೆ ಹೆಮ್ಮೆಯ ಒಬ್ಬ ನಾಯಕನಾಗಿ ಕಾಣಿಸ್ಕೊಳ್ತಾ ಇರುವಂಥ ಮೋದಿಯವರ ಆಡಳಿತದ ಬಗ್ಗೆ ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕೆ, ಅವರನ್ನು ಕಾಲೆಳೆಯಲಿಕ್ಕೆ, ಭಾರತವನ್ನು ಕುಗ್ಗಿಸಲಿಕ್ಕೆ ಇಂಥ ಪ್ರಯತ್ನಗಳನ್ನು ಪ್ರಾಯಶಃ ಈ ದುಷ್ಟಶಕ್ತಿಗಳೇ ಮಾಡಿದವೆ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ತೆ.